ಅಂದು ಅಲ್ಲಿ ಬಂದಿರತಕ್ಕಂಥವ್ರು ಎಲ್ಲರ ಕಡೆಯಿಂದ ರೊಕ್ಕ ಇಸ್ಕೊಂಡು ಇವತ್ತು ತಮಾಷೆಗೆ ನಾವು ಶಾಸ್ತ್ರ ಹೇಳ್ತೀವಿ ನಡೆ ನೀವಂತ ಬಡ ಅವ್ರನ್ನ ಕಳಿಸಿಬಿಟ್ರು. ಅವಾಗ ಒಬ್ಬ ಗೊತ್ತಾಯ್ತು ಇವ್ರಂತ ಇವತ್ತು ಅಮಾಸಿ ಶಾಸ್ತ್ರ ರೊಕ್ಕ ಇಸ್ಕೊಂತಾರ, ಶಾಸ್ತ್ರ ಹೇಳುವಲ್ರು. ರಂಗು ಆ ಕೋಡಿ ಎಲ್ಲಮ್ಮನ ದೇವಸ್ಥಾನದ ಭಾಗದಾಗ ಶರೀಫ್ರು ಮತ್ತ ಗೋವಿಂದ ಭಟ್ರು ತಂದು ಕುಂತಾರಂತ. ಮೊದಲು ಮಾರಾಯ ನಾವು ಅವ್ರ ಕಡೆನ ಜ್ಯೋತಿಷ ಶಾಸ್ತ್ರ ಕೇಳಿದ್ವಿ, ಅಲ್ಲೇ ಹೋಗೋಣ ನಡ್ರಿ ಅಂತೇಳಿ ಮಂದಿ ಎಲ್ಲರೂ ಆಯ್ಕೆ ಮಾಡಿದ್ರು. ಇವ್ರು ಏನು ಡೂಪ್ಲಿಕೇಟ್ ಜ್ಯೋತಿಷಿಗಳಿದ್ರಲ್ಲಿ ಇವರು ಹೋಗಿ ಆ ಯಾವ ಶರೀಫ್ರು ಗೋವಿಂದ ಭಟ್ರ ಹತ್ರ ಹೋಗಿ ಏನ್ ಕೇಳಿದ್ರು, ನಮ್ಮನಿಗೆ ಇವತ್ತ ತಮಾಷೆ ಸಹಿತವಾಗಿ ನನ್ನ ಮಗಳು ಬೀಳ್ತನ ಮಾಡಕ ಬರಕ ಚೊಯ್ಸ್ರೆ ಇದ್ರು. ನಮ್ಮನಿಗೆ ಸುಳಫಲ ಅವ್ರನಿಗೆ ಯಾರು ಬರಕತ್ತೆ, ನಮ್ಮನೀಗ ನಮ್ಮ ಮಗಳನ್ನ ಬೀಳ್ತನ ಮಾಡಕ ಬರಾಕತ್ತಾರ್ರಿ. ಮತ್ತೆ ಇವತ್ತು ಟೈಮ್ ಚಲೋ ಐತಿ ಹೆಂಗೈತಿ ಹೇಳ್ರಿ ಗೋವಿಂದ ಭಟ್ರ ಅಂತ ಅಲ್ಲಿ ಕೇಳಿದ್ರು. ಗೋವಿಂದ ಭಟ್ರಂದ್ರು ಇವತ್ತು ನೋಡು ಪಾಪ ಭಾಳ ಚಲೋ ಐತಿ, ಇವತ್ತು ತಮಾಷೆ ಅಲ್ಲ ಹುಣಿಮಿ ಅಂದ್ಬಿಟ್ರು. ಭಾಳ ಚಲೋ ಐತಿ, ಬೀಳ್ತನ ಮಾಡು, ನಿನ್ ಮಗಳು ಬೀಳ್ತನ ಮಾಡು, ಇವತ್ತ ಅಮಾಸೆ ಅಲ್ಲ ಇವತ್ತು ಹುಣಿಮೆ ಐತಿ. ಇಲ್ಲಿ ಇವತ್ತು ಅಮಾಸಿ ಅಂತೇಳಿ ಪಂಚಾಂಗವನ್ನು ತಗೊಂಡು ಬಂದು ಜ್ಯೋತಿಷರು ತೋರಿಸಿದ್ರು. ನೋಡಿದ್ರಾಗ ಅಮಾಸಿ ಇಲ್ಲ, ಇವತ್ತು ಹುಣಿಮೆ ಇಲ್ಲ, ಅಮಾಸಿ ಅಲ್ಲಿ ಊರೊಳಗೆ ಇರುವಂತ ಇಲ್ಲ ಜ್ಯೋತಿಷರು ಬಂದ್ರು, ಇಲ್ರಿ ಇವತ್ತು ಅಮಾಸಿ ಇಲ್ಲಪ್ಪ ಇವತ್ತು ಹುಣಿಮೆ. ಅಲ್ಲಿ ಆ ಊರಾಗ ಗತ್ತಿ ತಿರುಗು ಕಾವಲುಗಾರ ಬರ್ತಿದ್ರು. ಇವ್ರ ಗದ್ದರವನ್ನ ನೋಡಿ ಅಲ್ಲಿ ಬಂದ್ರು, ಗದ್ದಲ ಜ್ಯೋತಿಷರು ಹೇಳಿದ್ರು ಅಲ್ಲಿ ಇವತ್ತು ಅಮಾಸಿನ ಹುಣ್ಣಿಮೆ ಅಂತೇಳಿ ಆ ಗತ್ತಿ ತಿರುಗು ಪೊಲೀಸರು ಕೇಳಿದ್ರು. ಪೊಲೀಸರು ಪಂಚಾಂಗ ಇವತ್ತು ಅಮಾಸಿ ಅಂದ್ರು. ಅಲ್ಲ ಮತ್ತೆ ಇವರು ಗುರು ಗೋವಿಂದ ಮತ್ತೆ ಶಿಶುನಾಳೇಶ್ವರ ಹುಣ್ಣಿಮೆ ಅಂತ ನೋಡಿ ಏನ್ ಮಾಡ್ಬೇಕಂತ ಮಾಡ್ಯಾರ ಇವರು ಅಂದು ಕೂಡಲೇ ಅವರು ಏನ್ರಿ ಇಂಥವೆಲ್ಲ ಮಾಡಿದ್ದೆ ನೀವು ಇವತ್ತು ತಮಾಷೆ ಐತಿ ಹುಲಿ ಅಂತೀರಲ್ಲ, ಹೌದ್ರಿ ಇವತ್ತು ಹುಲಿಮೆ. ಹಂಗಾರೆ ಸಿದ್ಧ ಮಾಡಿ ತೋರಿಸ್ರಿ ಹಂಗಾರೆ ನೀವು ಇವತ್ತು ಹುಲಿಮೆ ಆದ್ರ ಇಲ್ಲ ಇವತ್ತು ಹುಲಿಮೆ ಐತಿ, ಇವತ್ತು ನಾವು ಚಂದ್ರಪ್ಪನ ತೋರಿಸ್ತೀವಿ ನೋಡ್ರಿ ಅಂದ್ರು. ಅಮಾಸೆ ಅಂತ ನೀವು ಅಂತೀರಿ, ನಾವು ಚಂದ್ರಪ್ಪನ ತೋರಿಸ್ತೀವಿ ನೋಡ್ರಿ. ಹರೇ ಸಾಧ್ಯ ಚಂದ್ರಪುರ ಮಕ್ಕಳಿಗೆ ಲಕ್ಷ್ಮೀ ಮಕ್ಕಳಿಗೆ ಅಲ್ಲಿರುವಂತ ಯಾವ ಅಡಗಟ್ಟಿ ಕಡೆ ಸೋಸಿ ಗುಡಿಗೇರಿ ಕಳಸ ಶಿಶುನಾಳ ಎಲ್ಲ ಕಡೆ ಸುದ್ದಿ ಹಾಕಿಸಿ ಅವ್ರು ಏನ್ ಮಾಡಿದ್ರು ಜ್ಯೋತಿಷನ ಕರೆಯಾಗ ಕಳಿಸಿ ಇವತ್ತ ಶಿಶುನಾಳ ಸೇರಿದ್ರು ಮತ್ತು ಗೋವಿಂದ ಭಟ್ರು ಅಮಾಸಿ ಹುಣ್ಣಿಮೆ ಮಾಡಿ ತೋರಿಸ್ತಾರಂತ ಅಂತೇಳಿ ಸುತ್ತು ಕಡೆ ಸುದ್ದಿ ಹಾಕಿ ಬಿಟ್ಟು ನಿಮ್ಮ ಮುಂದೆ ಹೇಳ್ತೇನೆ. ಚಕ್ರಿ ಟ್ರ್ಯಾಕ್ಟರ್ ಎಲ್ಲ ಲಕ್ಷ್ಮೇಶ್ವರ ಹಿಡಿಸಲಾರ ನಂದು ಮಂದಿ ಬಂದು ನಿಂತು ನೋಡಾಕತ್ತು. ಇವ್ರು ಏನಿದ್ರಲ್ಲ ಇಬ್ರು ಧ್ಯಾನಾಸಕ್ತರಾಗಿ ಕೂಡಿ ಎಲ್ಲಮ್ಮನ ಭಾಗದಾಗ ಗುರು ಗೋವಿಂದ ಭಟ್ರ ಧ್ಯಾನವನ್ನ ಮಾಡಾಕತ್ತಿದ್ರು. ಲೋಕಮಾತೆ ಸುವಿಖ್ಯಾತೆ ಸರ್ವಮಂಗಳೇ ತಾಯೇ ನಿನಗೆ ವಂದನೆ ತಾಯೇ ಲಕ್ಷ ವಂದನೆ ದೇವಿ ಗೌರಿ ತಮೋ ವಿಹಾರಿ ದಕ್ಷಿಣಂದಿನಿ ತಾಯೇ ನಿನಗೆ ವಂದನೆ ತಾಯೇ ಲಕ್ಷ ವಂದನೆ ಕರುಣಾ ಕಲ್ಯಾಣಿ ಕರುಣಾಮಯೀ ಕಲ್ಯಾಣಿ ಶಿವನ ರಾಣಿಯೇ ತಾಯ ಶಿವನ ರಾಣಿಯೇ ತಾಯೇ ನಿನಗೆ ವಂದನೆ ತಾಯೇ ನಿನಗೆ
ನಿಂತುಕೊಂಡು ಆ ಯಾವ ಗುರು ಗೋವಿಂದ ಭಟ್ರ ತಾಯಿಯನ್ನ ಕುರಿತು ನೋಡುವ ಇವತ್ತಂತೂ ಹಿಂಗಾಗೈತಿ ಅಮಾಸಿ ಆಗ ಹುಣ್ಣಿಮೆ ಮಾಡಿ ತೋರಿಸುವುದರಿಂತ ಆ ತಾಯಿ ಬೇಡ್ಕೊಂಡ್ರು. ಬೇಡ್ಕೊಂಡು ಸರಿ ಬಾ ಹೋಗು ಒಳಗೆ ಹೋಗು ತಾಯಿ ಆಕಿ ಕೈ ಒಳಗಿರುವಂತ ಕಡಗವನ್ನು ಕೊಡ್ತಾಳ. ಕಡಗ ತಗೊಂಡು ಹೋಗು. ಎಲ್ಲರೂ ನಿಂತಾಗ ಬರು ಅಕಸ್ಮಿಕ ಇವತ್ತ ನೀನೇನಾದ್ರೂ ಹುಣ್ಣಿಮೆ ತೋರಿಸ್ತೀರಿ ನೀವು ಗಲ್ಲಿಗೆ ಹಾಕ್ತೀವಿ ಅಂತೇಳಿ ಪರಮಾನ ಹೊಡಿಸ್ಬಿಟ್ಟಾರ. ಇವ್ರೇನ್ ರಾಮ್ ಭಟ್ರು ಶ್ಯಾಮ್ ಭಟ್ರು ಬೇಡದಿದ್ರೆ ಅಪ್ಪ ಮೊದಲ ಇವತ್ತ ಚಂದ ಕಾಣಿಸಬಾರದು, ಇವ್ರನ್ನ ಗಲ್ಲಿಗೆ ಏರಿಸ್ಬೇಕು ಅಂದ್ರೆ ನಮ್ಮ ದಿನ ನಾವು ಸುಳ್ಳ ಪಳ್ಳ ಹೇಳಿ ಹೊಟ್ಟಿ ತುಂಬಿಸ್ಕೊಳ್ಳೋ ಶಾಸ್ತ್ರ ಮಾಡಕ್ ನಾವು ಆಗ್ತೈತಿ ಅಂತಿತ್ತು. ಏನ್ ಸರಿ ಒಳಗೆ ಹೋಗಿ ಕೈ ಮುಕ್ಕೊಂಡು ತಾಯಿ ಅಂತೇಳಿ ನಿಂತ ಆ ತಾಯಿಯ ಬಲಗೈಯಲ್ಲಿ ಇರುವಂತ ಕೋಳಿ ಎಲ್ಲಮ್ಮನ ಬಲಗೈಯಲ್ಲಿ ಇರುವಂತ ಕಡಗ ಟಕ್ನ ಕಳಿಸಿ ಏನಾಗಪ್ಪ ಅಂತಂದ್ರೆ ಬಂದು ಶರೀಫರ ಕೈಯಾಗ ಜಯ ಮಂಗಲ ಮಂದಿರ ಪಾರ್ವತೀಶ್ವರ ಹರ ಹರ ಮಹಾದೇವ ಬೆಳ್ಳಿ ರತ್ನ ವಜ್ರದಿಂದ ಖಚಿತವಾಗಿರ್ತಕ್ಕಂಥ ಆ ಯಾವ ಕಡಗ ಬಂದು ಕೈಯಾಗ ಬಂತು. ಕೈಯಾಗ ಬಂದಿರ್ತಕ್ಕಂಥ ಕಡಗ ತಗೊಂಡು ಎರಡು ಕಣ್ಣಿಗೆ ಹಚ್ಚಿ ನಮಸ್ಕಾರಗಳನ್ನು ಮಾಡಿದರು ಶ್ರೀ ಯೋಗಿಗಳು. ಹೊರಗೆ ಬಂದು ಗುರು ಗೋವಿಂದ ಭಟ್ರ ಹತ್ರ ನಿಂತುಕೊಂಡು ಅವರಿಗೆ ಅದನ್ನು ತೋರಿಸಿ ಗುರು ಗೋವಿಂದ ಭಟ್ರಿಗೆ ನಮಸ್ಕಾರಗಳನ್ನ ಮಾಡಿದ್ರು. ಅವಾಗ ಗೋವಿಂದ ಭಟ್ರು ಹೇಳ್ತಾರ, ಶ್ರೀಪ ಈ ಕಡಗ ತಗೊಂಡು ಆ ತಾಯಿಯನ್ನು ನೆನೆಸಿ ಪೂರ್ವಾಭಿಮುಖವಾಗಿ ನಿಂತುಕೊಂಡು ಆಕಾಶಕ್ಕೆ ಎಸೆದ್ಬಿಡು. ಚಂದ್ರಾಗ ಶರೀಫ ದೊಡ್ಡ ತಾಕತ್ತಿನ ಶರೀಫ ದೊಡ್ಡ ಶಕ್ತಿ ಆಕಾಶಕ್ಕೆ ಕಡಗ ತಗೊಂಡು ಹೇಳ್ತಿದೆ. ಮೊದಲ ದೊಡ್ಡ ಆಟ ಹಲಾವಿ ಆಟ ಚಿಕ್ಕ ಎತ್ತಬೇಕಂತ ಹಾಡು ಹಾಡಿ ಸಣ್ಣಾಟ ದೊಡ್ಡಾಟ ಕಲಿಸಿ ಬಂದಿದ್ದು ತಾಕತ್ತು. ನಾವು ಹೊರಗಡೆ ನಿಂತಿದ್ರು ಆ ಕಡ್ಡದ ಕೈಯಾಗಿ ಇಟ್ಕೊಂಡು ಪೂರ್ವಾಭಿಮುಖವಾಗಿ ನಿಂತುಕೊಂಡು ಆಕಾಶಕ್ಕೆ ಎಸೆದ್ಬಿಟ್ರೆ ಆಕಾಶಕ್ಕೆ ಎಸೆದು ಕೈಯಾಗ ಇಷ್ಟಿದ್ದ ಕಡಗ ಆ ಬ್ರಹ್ಮಾಂಡವನ್ನೇ ಸೇರ್ಕೊಂಡ್ರೆ ಆಕಾಶದೊಳಗೆ ಹೋಗಿ ಅಲ್ಲಿರುವಂತ ಬೇರೆ ಬೇರೆ ನಕ್ಷತ್ರ ಕಾಯಗಳಿಗೆ ಅದು ಹೊಡೆದು ಅಲ್ಲಿರುವಂತ ಈ ಚಾಲನಾ ಶಕ್ತಿಯನ್ನು ಬದಲಾವಣೆ ಮಾಡಿದೆ. ಏನು ಗ್ರಹಗಳ ಚಲನೆ ಪರಿಚಲನೆ ಅಂತ ನಾವು ಏನಂತೀವಲ್ಲ ಅದರ ಆ ಒಂದು ಲೆಕ್ಕಾಚಾರವನ್ನು ತಿರುಮುರು ಮಾಡಿ ಅಲ್ಲಿ ಏನು ಮಾಡ್ತಂತಂದ್ರೆ ಸಣ್ಣಿಗೆ ಆಕಾಶದೊಳಗೆ ಮ್ಯಾಲ ಎಲ್ಲರೂ ಲಕ್ಷ್ಯ ಮ್ಯಾಲ ಚಂದಪ್ಪ ಕಟಗ ಹೋದಾಗ ಹಿಂದೆ ನಿಂತ್ಕೊಂಡ್ತಾನೆ. ಇವಾಗ ಈ ಬಾಹ್ಯ ಪ್ರಪಂಚದ ಜ್ಞಾನನೇ ಇಲ್ಲ. ಗುರು ಗೋವಿಂದ್ರ ಜ್ಞಾನಾಸಕ್ತರಾಗಿ ಕುಂತಾರ. ಜನರು ಎಲ್ಲಿ ನಿಂತಿದ್ರು ಕೌತುಕ. ಅಮಾಸಿ ದಿವಸ ಚಂದಪ್ಪನ್ನ ತೋರಿಸಿ ಹುಣ್ಣಿಮೆ ಮಾಡುವಂತ ಕೆಲಸ ಐತೆ. ಏನು ಸಣ್ಣದ ಇದಾಗುದಿಲ್ಲ ಅಂತ ಎಲ್ಲರ ಲಕ್ಷ್ಯ ಮ್ಯಾಲಿದ್ರು. ಕಗ್ಗತ್ರ ಅಮಾಸಿ ಕತ್ರ ಅಮಾಸಿ ಕರ್ರದ ಬೇರೆ ಕರೋಗ ಬೇರೆ ನೋಡ್ರು. ಚಂಪು ಬೇರೆ ಚಬಾಗ ಬೇರೆ. ಹಂಗ ಕಗ್ಗತ್ರ ಬರೇ ಕತ್ರ ಬ್ರಹ್ಮಾಂಡದ ಸಚಲನೆಯ ಬದಲಾವಣೆ ಮಾಡಿಕೊಂಡು ಸಣ್ಣ ಒಂದು ಗೇರಿಕಾಣ ಸಣ್ಣ ಬೆಳ್ಳದೊಂದು ಗೇರಿಕಾಣ ರಾಮ್ ಭಟ್ರು ಶ್ಯಾಮ್ ಭಟ್ರು ಅವ್ರಿಗೆ ನೋಡ್ಕೊಂತ ನಿಂತಿಲ್ಲ. ಇವ್ರು ಜಡ್ಡ ಬೇಕಾಗೈತಿ. ಅವನು ಇವ್ರು ನೋಡ್ತಾನೆ ಇವ್ರು ನೋಡ್ತಾನ ಮ್ಯಾಲ ಕೈ ಮಾಡಿದ್ರು ತಪ್ಪಿ ಗೇರಿಕಾಲ ಆಗತ್ತೆ. ಹೌದಲ್ಲ ಈ ಕೈ ಹಿಂಗ್ ಉಳಿದ್ರೆ ಅದಾಂಗ ಚಂದಪ್ಪನ ಹಿಂಗ್ ಕಾಲ ಆಗತ್ತೆ. ಸಣ್ಣ ಎಳಿ ಕಾಣದ ಅದ್ರ ಕಾಣ ಸ್ವಲ್ಪ ಹಿಂಗ್ ದೊಡ್ಡದಾಗ ಅರ್ಧ ನಾಲ್ಕನೇ ಭಾಗ ಬಂದಿತ್ತು. 40% ಬಂದು ಕಾಣಕತ್ತೆ. ಅದರಲ್ಲಿ ಎಲ್ಲರೂ ಹರಿಸ್ತಿದ್ರು. ಬೆಳೆದು ಬೆಳೆಸು ಸ್ವಲ್ಪ ಬೀಳಾಕ ಮಾಸಿ ಹತ್ತೊಂದು ದಿವಸ ಚಂದಪ್ಪನ ಬೆಳೆಸು ಬೆಳೆದಿಂದ ಸಣ್ಣಿಗೆ ನಿಂತವ್ರ ಮ್ಯಾಲ ಇಲ್ಲಿ ಬಂದವ್ರ ಮ್ಯಾಲ ಲಕ್ಷ್ಮೇಶ್ವರ ಸಿಗ್ಲಿ, ಹೂವಿನ ಸಿಗ್ಲಿ, ಸಂಜೆ ಸಿಗ್ಲಿ,
ಆಮೇಲೆ ಅಲ್ಲಿ ಮುಂದೆ ಸೂರುಣಿಗಿ, ದೊಡ್ಡೂರು, ಅಡ್ರಕಟ್ಟಿ, ಶಿಶುನಾಳ, ಸೌಂಸಿ, ಆಮೇಲೆ ಮುಂದೆ ಈ ಕಡೆ ಕಳಸ ಚಿತ್ರಕಡೆ ಇರುವಂತ ಎಲ್ಲಾ ಊರಿಗೆ ಸುತ್ತಿ ಮುಗಿಸ್ತದ. ಎಲ್ಲಾರು ತಮ್ಮ ತಮ್ಮ ಗಾಳಿ ಮೇಲೆ ಎಲ್ಲ ಗ್ರಾಮಗಳಿಗೆ ಸಣ್ಣಗೆ ಬೆಳೆಸಲಾಗತ್ತು. 40% ಬಂದಿದ್ದು, 50% ಬಂದಿದ್ದು, 50% ಬಂದಿದ್ದು, 60 ಬಂದಿದ್ದು, 20, 70 ಬಂದಿದ್ದು, 80, 80ರಿಂದ 90, 90ರಿಂದ 100 ಪೂರ್ಣವಾಗಿರ್ತಕ್ಕಂಥ ಚಂದ್ರ ಗೋಚರವಾಗಿ ಬಿಟ್ಟ. ಎಲ್ಲರೂ ಹರ್ಷದಿಂದ ಜಿಲ್ಲಾಡಕತ್ತರು. ಜೈ ಮಂಗಲಂ ಜೈ ನಮ ಪಾರ್ವತೀಶ್ವರ ಹರ ಹರ ಮಹಾದೇವ. ಅವತ್ತು ಅಮಾವಾಸ್ಯೆ ಹೋಗಿ ಹುಣ್ಣಿಮೆ ಮಾಡಿ ತೋರಿಸಿದ್ರು. ಯಪ್ಪ ಗುರುನಾಥ, ನಮಗೂ ನಿಮ್ಗೆ ನಿಮ್ಮ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ನಮಗೆ ಗೊತ್ತಾಗ್ಲಿಲ್ಲ. ನಮಗೆ ಏನೇನೋ ಅಂದ್ವಿ, ನೀವು ಬಹಳ ದೊಡ್ಡ ಮಹಾತ್ಮರು, ನಿಮ್ಗೆ ಯಾರು ನಾವು ಹೆಸರು ನಿಮ್ಗೆ ಶರಣ ಹೋಗ್ತೀವಿ. ಅಲ್ಲಿದ್ದವರು ಕೊತವಾಲರು, ಪೊಲೀಸರು ಎಲ್ಲರೂ ಕೂಡಿ ಅಲ್ಲಿ ಅವ್ರನ್ನ ಚಕ್ರವರ್ತಿ ಮೆರವಣಿಗೆ ಮಾಡಿ ಬಾಲ ಪೂಜೆಯನ್ನು ಮಾಡಿದ್ರು ಜನರು ಅನ್ನುವಂಥ ವಿಚಾರವನ್ನ ನಾವು ಇವತ್ತಿನ ಅಧ್ಯಾಯಗಳು ನೋಡಿದ್ವಿ. ನೋಡಿ ಹೆಂಗ ಮಹಾತ್ಮರ ಶಕ್ತಿ ಗ್ರಹಗಳ ಪರಿಚಲನೆಯನ್ನು ಸಹಿತವಾಗಿ ಹಿಂದೊಂದು ಮಾಡಿ ಅವತ್ತಿನ ದಿನಮಾನಕ್ಕೆ ಗಳಿಗೆ ಫಳ ವಾರ ತಿಥಿ ನಕ್ಷತ್ರಗಳನ್ನ ಬದಲಾವಣೆ ಮಾಡಿ ಕೊಡುವಂತ ಅದ್ಭುತ ಶಕ್ತಿ ಯಾರ ಹತ್ರ ಇರ್ತಕ್ಕಂದ್ರೆ ಮಹಾತ್ಮರ ಹತ್ರ ಇರ್ತೈತಿ. ಮಹಾತ್ಮರ ಹತ್ರ ಶುಭಗಳಿಗೆ ತೆಗಿತಾರ ಅವರು. ಯಾವತ್ತ ಒಳ್ಳೆ ದಿವಸ ಅಲ್ಲ ಅಂತ ನಾವು ಅಂತೇವಿ, ಅವತ್ತ ಒಳ್ಳೆ ಗಳಿಗೆ ಫಳ ಹಾಕಿ ನಕ್ಷತ್ರ ಹಾಕಿ ಅವತ್ತಿನ ಒಳ್ಳೆ ಗಳಿಗೆ ತೆಗೆದು ಸತ್ಕಾರ್ಯ ಮಾಡಾಕ ತೆಗೆದು ಕೊಡುವಂತ ಶಕ್ತಿ ಯಾರ ಹತ್ರ ಇರ್ತಕ್ಕಂದ್ರೆ ಮಹಾತ್ಮರ ಹತ್ರ ಇರ್ತೈತಿ. ಮಹಾತ್ಮರು ಅದು ಸ್ವಲ್ಪ ಸುಮ್ಮನೆ ಪಂಚಾಂಗ ಶಾಸ್ತ್ರ ಅವನು ಓದಿ ನಾವು ಸುಮ್ಮನೆ ಅವರಂತಿ ಅಂತ ಶಕ್ತಿ ಆ ದಿವ್ಯ ಅಂತ ಆತ್ಮವನ್ನು ಹೊಂದಿರ್ತಕ್ಕಂಥ ಮಹಾತ್ಮರು ನಮ್ಮ ನಾಡಿನೊಳಗೆ ಆಗಿ ಹೋಗ್ಯಾರ. ಅಂತ ನಾಡಿನೊಳಗ ಅವ್ರು ಉಸಿರಾಡಿದ ಗಾಳಿ ನಾವು ಉಸಿರಾಡಕತ್ತೀವಿ, ಅವ್ರು ಅಡ್ಡಾಡ ಹೋಗಿದ್ದು ನಡೆದೊಳಗ ನಾವು ಬೆಳೆದು ಊಟ ಮಾಡಕತ್ತೀವಿ ಅಂತ ನಮ್ಮದು ನಿಮಗೆ ಪುಣ್ಯ ಅಂತೀವಿ. ಅದಕ್ಕಾಗಿ ನಾಳಿನ ದಿವಸದೊಳಗ ಮತ್ತು ನಾವು ಮುಂದಿನ ವಿಚಾರವನ್ನು ನೋಡೋಣ. ಇವತ್ತಿನ ಈ ನಮ್ಮ ಶ್ರೀಮಠದ ಪುರಾಣ ಪ್ರವಚನದ ಇವತ್ತಿನ ಪ್ರಸಾದ ಸೇವೆಯನ್ನು ಅಕ್ಷರ ಬ್ರಹ್ಮ ಸುಶೀಲ ಶಿಕ್ಷಕರಾಗಲಿ, ದೇಶಭಕ್ತ ಸೈನಿಕರಾಗಲಿ, ರಾಷ್ಟ್ರಭಕ್ತ ರಾಜಕಾರಣಿಯಾಗಲಿ, ಇನ್ನೇನ್ ಬೇಕಾಗಿತ್ತು? ಇನ್ನೇನ್ ಬೇಕಾಗಿತ್ತು? ಅಂಥವ್ರು ಯಾರಪ್ಪ ಅಂತಂದ್ರೆ ಸುಶೀಲರು. ಯಾರಪ್ಪ ಅಂತಂದ್ರೆ ನಮ್ಮ ವನ್ನೂರು ಗುರುಗಳಂತ. ಆ ಸಮಾಜ ಅಚ್ಚುಕಟ್ಟಾಗಿರ್ತಕ್ಕಂಥ ವೈಚಾರಿಕವಾಗಿರ್ತಕ್ಕಂಥ ಆ ಒಂದು ಸಮಾಜವನ್ನು ನಿರ್ಮಾಣ ಮಾಡುವ ಕಾರ್ಯ ಅಂತಂದ್ರೆ ಶಿಕ್ಷಕರಂದ್ರೆ ಸಣ್ಣ ಕೆಲಸ ಅಲ್ಲ, ಅದು ಬಹಳ ದೊಡ್ಡ ಸೇವೆ. ಆ ಯಾವ ಶಾಲೆಯಲ್ಲಿರುವಂತ ಕಪ್ಪಾಗಿರ್ತಕ್ಕಂಥ ಹಲಿಗೆ ಮ್ಯಾಲ ಕಡವಗಳನ್ನು ಮುಚ್ಚಿ ಕಪ್ಪಾಗಿರುವಂಥ ಹಲಿಗೆ ಹೆಂಗ ಬೆಳ್ಳಗಾಗ್ತೈತು ಹಂಗ ಕಲಿಯಲ್ಲಿರುವಂಥ ಕತ್ತಲೆ ಅನ್ನುವಂಥ ಅಜ್ಞಾನವನ್ನು ಹೊಡೆದೋಡಿಸುವಂಥ ಗುರುಗಳು ಯಾರಪ್ಪ ಅಂದ್ರೆ ನಮ್ಮ ವನ್ನೂರು ಗುರುಗಳು. ಅತ್ಯಂತ ಮಕ್ಕಳ ಜೊತೆಗೆ ಮಕ್ಕಳಾಗಿ, ಮಕ್ಕಳ ಜೊತೆಗೆ ತಂದೆಯಾಗಿ, ಮಕ್ಕಳ ಜೊತೆಗೆ ತಾಯಿಯಾಗಿ, ಮಕ್ಕಳ ಜೊತೆಗೆ ಬಾಲಕರಾಗಿ ಎಂತ ಕಾಳಜಿ ಅವರು. 4 ವರ್ಷ ನಮ್ಮ ಮಗ ಸಣ್ಣ ಮಗ ಇನ್ನೂ ಅವ್ರು ನೆನಪು, ಅವ್ರ ಆಶೀರ್ವಾದ ಅವ್ರ ಹತ್ರ ಕಲ್ತಾನ ನಮ್ಮ ಮಗ. ಅಂತ ಯಾವ ವನ್ನೂರು ಗುರುಗಳು ದಂಪತಿಗಳು ಇವತ್ತ ಈ ನಮ್ಮ ಶ್ರೀಮಠದ ಪ್ರಸಾದ ಸೇವೆಯನ್ನು ಅವರು ಇವತ್ತ ಕೈಗೊಂಡಾರ. ಆ ಇಬ್ರು ಗುರುವರೇ ದಂಪತಿಗಳಿಗೆ ತುಂಬ ಶರಣ ಶರಣಾರ್ಥಿಗಳನ್ನು ನಮ್ಮ ಶ್ರೀ ಮಠದ ಟ್ರಸ್ಟ್ ಕಮಿಟಿ ವತಿಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ ಗುರುಗಳು ಇಲ್ಲಿ ಬರಬೇಕು. ಅವರು 1 ನಿಮಿಷ ಯಾರು ಹೇಳ್ಬಾರ್ದು. ತಾಯಿಯವರು ಬಂದಾರ, ನಮ್ಮ ತಾಯಿಯವರು ಇಂಡಿಯಾಸ್ ಅವರು ಈ ಸಭೆಯನ್ನು ಉದ್ದೇಶಿಸಿ 5 ನಿಮಿಷ ಯಾರು ಹೇಳ್ತಾರೆ.
ಈ ಒಂದು ನಮ್ಮ ಪ್ರವಚನ ಕಾರ್ಯಕ್ರಮಕ್ಕೆ ಮಾತೆಯವರು ಆಗಿರ್ತಕ್ಕಂಥ ಇಂಡಿಯಾಕ್ಕವರು ಆಗಮಿಸಿದ್ದಾರೆ. ಪ್ರತಿ ವರ್ಷವೂ ಕೂಡ ಈ ಒಂದು ನಮ್ಮ ಪ್ರವಚನ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಒಂದೆರಡು ಹಿತನುಡಿಗಳನ್ನ ಹೇಳಿ ಹೋಗ್ತಿರ್ತಾರೆ. ಅದಕ್ಕೆ ಅವರಿಗೆ ಟ್ರಸ್ಟ್ ಕಮಿಟಿ ವತಿಯಿಂದ ಮತ್ತು ಎಲ್ಲ ಸದ್ಭಕ್ತರ ಪರವಾಗಿ ಹೃತ್ಪೂರ್ವಕವಾದಂಥ ಒಂದು ಸ್ವಾಗತವನ್ನು ಬಯಸಿ ಅವರಿಗೆ ಒಂದೆರಡು ಮಾತುಗಳನ್ನು ಹೇಳಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾರೆ.